ಒಂದು ಮಾವಿನ ಮರದ ವೃತ್ತಾಂತ. ಓರ್ವ ಪುಟ್ಟ ಬಾಲಕನಿಗೆ ತನ್ನ ಮನೆಯ ಮುಂದಿದ್ದ ಮಾವಿನ ಮರದ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಆತ ಬಿಡುವಾದಾಗಲೆಲ್ಲ ಆ ಮರದ ಬಳಿ ಹೋಗಿ ಅದರ ಮೇಲೆ ಏರಿ ಆನಂದದಿಂದ ಆಟವಾಡಿ ತೃಪ್ತಿಯಾಗುವಷ್ಟು ಅದರ ಹಣ್ಣುಗಳನ್ನು ತಿಂದು ದಣಿವಾರಿಸಿಕೊಳ್ಳಲು ಅದೇ ಮರದ ನೆರಳಿನಲ್ಲಿ ಮಲಗುತ್ತಿದ್ದ. ಹೀಗಾಗಿ ಆ ಬಾಲಕ ಮತ್ತು ಮಾವಿನ ಮರದ ನಡುವೆ ಅವಿನಾಭಾವ ಸಂಬಂಧ ಬೆಳೆದಿತ್ತು. ಬಾಲಕ ಬೆಳೆಯುತ್ತಾ ಹೋದಂತೆ ಆತ ಅಲ್ಲಿಗೆ ಬರುವುದನ್ನು ಕಡಿಮೆ ಮಾಡಿ ಬರಬರುತ್ತಾ ನಿಲ್ಲಿಸಿಯೇ ಬಿಟ್ಟ. ಆಗೆಲ್ಲ ಆ ಮಾವಿನ ಮರ ಆ ಬಾಲಕನನ್ನು ನೆನೆದು ಕಣ್ಣೀರಿಡತೊಡಗಿತು. ಕೆಲವು ದಿನಗಳ ಬಳಿಕ ಆ ಬಾಲಕ ತನ್ನಲ್ಲಿಗೆ ಬಂದಿರುವುದನ್ನು ಕಂಡು ಮರಕ್ಕೆ ತುಂಬಾ ಖುಷಿಯಾಯಿತು. ಆತ ಅದರ ಬಳಿ ಬರುತ್ತಿದ್ದಂತೆ ದುಃಖದಿಂದ, ಇಷ್ಟು ದಿನ ನೀನು ಎಲ್ಲಿಗೆ ಹೋಗಿದ್ದಿ? ನಿತ್ಯ ನಿನ್ನನ್ನು ನಾನು ನೆನೆಯುತ್ತಲೇ ಇದ್ದೆ. ಬಾ, ನಾವು ಮೊದಲಿನಂತೆ ಆಟ ಆಡೋಣ ಬಾ ಎಂದು ಪ್ರೀತಿಯಿಂದ ಕರೆಯಿತು. ಆಗ ಆ ಬಾಲಕ ಮರಕ್ಕೆ, ನಾನೀಗ ದೊಡ್ಡವನಾಗಿದ್ದೇನೆ, ಈಗ ಆಡುವ ವಯಸ್ಸಲ್ಲ. ಏನಿದ್ದರೂ ನಾನು ಓದಿ ಬುದ್ಧಿವಂತನಾಗಬೇಕು. ಆದರೆ ಅದಕ್ಕಾಗಿ ಫೀ ಕಟ್ಟಲು ಹಣ ಇಲ್ಲ ಎಂದ. ಆತನ ಮಾತು ಆಲಿಸಿದ ಮರ, ಅದಕ್ಕಾಗಿ ಚಿಂತೆ ಮಾಡುವಿ? ನೋಡು, ನನ್ನಲ್ಲಿ ಸಾಕಷ್ಟು ಹಣ್ಣುಗಳಿವೆ. ಅವುಗಳನ್ನು ಕಿತ್ತಿ ಮಾರಿ ಬರುವ ಹಣದಿಂದ ಫೀ ಕಟ್ಟು ಎಂದಿತು. ಅದಷ್ಟು ಹೇಳಿದ್ದೇ ತಡ. ಆ ಯುವಕ ಮರದಲ್ಲಿರುವ ಎಲ್ಲ ಹಣ್ಣುಗಳನ್ನು ಕಿತ್ತಿದ. ಅದನ್ನು ಕಂಡ ಮರ ತುಂಬಾ ಖುಷಿಪಟ್ಟಿತು. ಅಂದು ಹಣ್ಣು ತೆಗೆದುಕೊಂಡು ಹೋದ ಯುವಕ ಮತ್ತೆ ಮರದ ಬಳಿ ಬರಲೇ ಇಲ್ಲ. ಮರ ಆತನ ಬಗ್ಗೆ ಯೋಚನೆ ಮಾಡತೊಡಗಿತು. ಮತ್ತೆ ಕೆಲವು ದಿನಗಳು ಉರುಳಿದ ನಂತರ ಆ ಯುವಕ ಮರದ ಹತ್ತಿರ ಬಂದು ಮರಕ್ಕೆ, ನೋಡು, ನನಗೆ ಕೆಲಸ ಸಿಕ್ಕಿದೆ, ಮದುವೆ ಆಗಿದೆ, ಸಂಸಾರ ನಡೆಸುತ್ತಿದ್ದೇನೆ, ಮನೆ ಕಟ್ಟಬೇಕೆಂದಿದ್ದೆ, ಆದರೆ ಹಣ ಇಲ್ಲ ಎಂದ. ಅವನ ಮಾತು ಆಲಿಸಿದ ಮರ, ಅಯ್ಯೋ, ಅದಕ್ಕಾಕೆ ಚಿಂತೆ ಮಾಡ್ತೀಯಾ? ನನ್ನಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಟೊಂಗೆಗಳಿವೆ, ಅವುಗಳನ್ನು ಕತ್ತರಿಸಿ ತೆಗೆದುಕೊಂಡು ಹೋಗಿ ಮನೆ ಕಟ್ಟಿಕೊ ಎಂದಿತು. ಆ ಮಾತು ಮರ ಹೇಳಿದ್ದೇ ತಡ. ಅದರಲ್ಲಿನ ಎಲ್ಲ ಟೊಂಗೆ ಅಷ್ಟೇ ಏಕೆ, ನೆಲದಿಂದ 3 ಅಡಿ ಅದರ ಬೊಡ್ಡೆ ಬಿಟ್ಟು ಎಲ್ಲವನ್ನೂ ಕತ್ತರಿಸಿಕೊಂಡು ಹೋದ. ಈಗ ಮಾವಿನ ಮರದಲ್ಲಿ ಆ 3 ಅಡಿ ಬೊಡ್ಡೆ ಬಿಟ್ಟರೆ ಇನ್ನೇನು ಉಳಿದಿರಲಿಲ್ಲ. ಹೀಗಾಗಿ ಜನರು ಅದರ ಕಡೆಗೆ ಬರುವುದಿರಲಿ, ಅದನ್ನು ನೋಡುವುದನ್ನೇ ನಿಲ್ಲಿಸಿಬಿಟ್ಟರು. ಇದರಿಂದಾಗಿ ಆ ಮರ ಆ ಯುವಕನ ಬರುವಿಕೆಗೆ ಆಸೆಯನ್ನು ತ್ಯಜಿಸಿತ್ತು. 10 ವರ್ಷಗಳ ನಂತರ ಅಲ್ಲೊಬ್ಬ ವೃದ್ಧ ಕೋಲು ಊರುತ್ತಾ ಬಂದ. ಆ ಮರದ ಬೊಡ್ಡೆಯ ಬಳಿ ನಿಂತು, ನಾನು ಯಾರು ಗೊತ್ತಾಯಿತೆ ಎಂದಾಗ ಮರ ಕೆಲಕಾಲ ಯೋಚಿಸತೊಡಗಿತು. ಆಗ ಆ ವೃದ್ಧ, ನಾನೇ ಆ ಬಾಲಕ, ಯುವಕ, ಪದೇ ಪದೇ ನಿನ್ನಲ್ಲಿಗೆ ಬಂದು ಸಹಾಯ ಕೇಳುತ್ತಿದ್ದೆ, ನೆನಪಿದೆಯಾ ಎಂದು ಹೇಳಿದಾಗ ಆ ಮರ ತುಂಬಾ ಬೇಸರದಿಂದ ಭಾರವಾದ ಸ್ವರದಲ್ಲಿ, ಆದರೆ ಮಗು, ಈಗ ನನ್ನ ಬಳಿ ಏನೂ ಉಳಿದಿಲ್ಲ, ಹೀಗಾಗಿ ನಾನು ನಿನಗೆ ಏನೊಂದು ಕೊಡಲು ಅಶಕ್ತನಾಗಿದ್ದೇನೆ ಎಂದಿತು. ಆಗ ಆ ವೃದ್ಧನ ಕಣ್ಣಿನಿಂದ ದಳದಳನೆ ನೀರು ಸುರಿಯಲಾರಂಭಿಸಿತು. ಅದೇ ಸ್ಥಿತಿಯಲ್ಲಿ ಆತ, ದಯವಿಟ್ಟು ನನಗೆ ಕ್ಷಮಿಸು, ನಾನು ಇಂದು ನಿನ್ನಲ್ಲಿ ಏನೂ ಕೇಳಲು ಬಂದಿಲ್ಲ, ನಿನ್ನೊಂದಿಗೆ ದಣಿವಾಗುವ ತನಕ ಆಟ ಆಡಲು ಹಾಗೂ ನಿನ್ನ ಅಳಿದುಳಿದ ದೇಹದ ಮೇಲೆ ನನ್ನ ತಲೆಯಿಟ್ಟು ಮಲಗಬೇಕೆಂದಿದ್ದೇನೆ ಎಂದೆನ್ನುತ್ತಾ ಪ್ರೀತಿಯಿಂದ ತನ್ನ 2 ಕೈಗಳನ್ನು ಬಾಚಿ ಅದರ ಬೊಡ್ಡೆಯನ್ನು ತಬ್ಬಿಕೊಂಡು ಅಳಲು ಆರಂಭಿಸಿದ. ಇದೇ ರೀತಿ ತಿಂಗಳುಗಟ್ಟಲೆ ಮಾಡಿದಾಗ ಒಣಗಿ ಹೋದ ಅದರ ಒಂದು ಭಾಗದಿಂದ ಸಣ್ಣನೆಯ ಚಿಗುರು ತಲೆ ಎತ್ತಿ ನಿಲ್ಲಲು ಆರಂಭಿಸಿತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.